ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ತನ್ನ ರುಚಿ ರಾಮರುಚಿ, ತನ್ನ ಸಂತುಷ್ಟಿ ಪರಿಪೂರ್ಣವಪ್ಪುದು ರಾಮಸಂತುಷ್ಟಿಯಿಂದ ಎನ್ನುವ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ. 765ನೇ ಕಗ್ಗ ಇದು. ಅರ್ಥ ನೇರ ಇದೆ. ತನ್ನ ರುಚಿ ರಾಮರುಚಿ, ರಾಮಂದೇನು ರುಚಿನೋ ಅದೇ ನನ್ನ ರುಚಿ. ತನ್ನ ಸಂತುಷ್ಟಿ ಪರಿಪೂರ್ಣವಪ್ಪುದು ರಾಮ ಸಂತುಷ್ಟಿಯಿಂದ. ಯಾವಾಗ ರಾಮ ಸಂತೋಷ ಪಡ್ತಾನೆ ಆವಾಗಲೇ ನನ್ನ ಸಂತೋಷ ಪರಿಪೂರ್ಣವಾಗೋದು. ಇಲ್ಲ ಅಂದರೆ ನನಗೊಬ್ಬಳಿಗೆ ಮಾತ್ರ ಸಂತೋಷ ಆದರೆ ಅದು ಅರ್ಧಂಬರ್ಧ ಅನ್ನುವಂತಹ ಭಾವ ಎನ್ನುವ ಸಹಜದ ದೈವಾತ್ವ ಸಹಜ ಅಂದರೆ ಸಹಜವಾದ, ತುಂಬ ಸಹಜವಾಗಿ ಆಕೆ ರಾಮನನ್ನು ಪ್ರೀತಿಸಿದ್ಲು, ಭಕ್ತಿಯಿಂದ ಅವನನ್ನು ಪೂಜಿಸಿದ್ಲು. ಅದೇ ತಾನು ಅನ್ನುವಷ್ಟು ಸಹಜದಲ್ಲಿ ಆ ದೈವಾತ್ಮ ಭಾವದಲ್ಲಿ ಇದ್ದಿದ್ದರಿಂದ ಶಬರಿ ಧನ್ಯಳಾದಳು ಅಂತ. ಇದನ್ನು ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು? ನಮಗೇನು ಇದರಿಂದ ನನಗನ್ನಿಸೋದು ಇನ್ವಾಲ್ವ್ಮೆಂಟ್ ಬಗ್ಗೆ DVG ಹೇಳ್ತಾ ಇದ್ದಾರೆ ಅಂತ. ನಾನು ಏನು ಇನ್ನೊಂದರಲ್ಲಿ ನಾನು ಒಳಗೊಳ್ಳುವುದು, ಇನ್ವಾಲ್ವ್ ಆಗೋದು, ಆವಾಗ ನಾವು ಧನ್ಯರಾಗ್ತೀವಿ. ಒಳಗೊಂಡಾಗ ಈಗ ಯಾವುದೇ ಇರ್ಬೋದು, ಒಂದು ಫ್ಯಾಮಿಲಿ, ನಮ್ಮ ಮನೆಯ ಎಲ್ಲ ಕೆಲಸಗಳಲ್ಲಿ, ದಿನನಿತ್ಯದ ಕೆಲಸಗಳಿಲ್ಲ, ನಾನು ಅವರ ಕೆಲಸಗಳನ್ನು ಮಾಡಿಕೊಡೋದು, ಇನ್ಯಾರೋ ನನ್ನ ಕೆಲಸ ಮಾಡಿಕೊಡೋದು, ಹೀಗೆ ಅದು ನಾವು ಇದು ದಾಸ್ಯ, ಮನೇಲಿ ಅಡುಗೆ ಮಾಡೋದು, ಇನ್ನೊಬ್ಬರು ಸೇವೆ ಮಾಡೋದು ಅಂತ ಅಂದ್ಕೊಂಡ್ರೆ, ಆ ತಾದಾತ್ಮ್ಯ ಇಲ್ಲದೆ ಹೋದರೆ, ಆ ಒಳಗೊಳ್ಳುವಿಕೆ ಇಲ್ಲದೆ ಹೋದರೆ ಅದೊಂದು ಕುಟುಂಬವಾಗಿ ಆಗೋದಿಲ್ಲ. ಆ ಇನ್ವಾಲ್ವ್ಮೆಂಟು ಸಹಜವಾಗಿ ನಾವು ಒಳಗೊಂಡಾಗ ಮಾತ್ರ ಧನ್ಯತೆಯ ಭಾವ ಉಂಟಾಗೋದು. ಈಗೊಂದು ಆಫೀಸ್ನ ಸೆಟಪ್ ಅಂತಾನೆ ಇಟ್ಕೊಳ್ಳಿ. ಒಬ್ಬ ಎಂಪ್ಲಾಯರ್ ಮತ್ತು ಎಂಪ್ಲಾಯಿಯ ನಡುವಿನ ರೀತಿ ಹೇಗಿರಬೇಕು? ಒಬ್ಬ ಎಂಪ್ಲಾಯಿ ಹೇಗೆ ತನ್ನನ್ನು ತಾನು ಅಂದ್ಕೊಳ್ಬೇಕು? ನಾನು ಬೆಳೆದ್ರೆ ನನ್ನ ಕಂಪನಿನೂ ಬೆಳೆಯುತ್ತೆ, ನನ್ನ ಕಂಪನಿ ಬೆಳೆದ್ರೆ ನಾನು ಬೆಳಿತೀನಿ. ಸೊ ನನ್ನ ಕಂಪನಿ ಬೆಳಿಬೇಕು ಅಂದರೆ ಏನು? ನನ್ನ ಕೆಲಸನ ನಾನು ಅಚ್ಚುಕಟ್ಟಾಗಿ ಆ ಕಂಪನಿಗೋಸ್ಕರ ತಾದಾತ್ಮ್ಯದಿಂದ ಶ್ರದ್ಧೆಯಿಂದ ಮಾಡಿದ್ರೆ ಕಂಪನಿ ಬೆಳೆಯುತ್ತೆ. ಕಂಪನಿ ಬೆಳೆದ್ರೆ ಅದರ ಜೊತೆಗೆ ನಾನು ಬೆಳಿತೀನಿ. ತುಂಬ ಸಹಜವಾದ ಬೆಳವಣಿಗೆ ಅದು. ಆ ಒಳಗೊಳ್ಳುವಿಕೆ ಇದ್ದಾಗ ನಮ್ಮ ಕೆಲಸವೂ ಅಚ್ಚುಕಟ್ಟಾಗುತ್ತೆ. ಆ ಮೂಲಕ ಬರೋ ರಿಸಲ್ಟು ನಮ್ಮೊಬ್ಬರಿಗಲ್ಲದೆ ಒಂದಿಡೀ ಸಂಸ್ಥೆಗೆ ಅಥವಾ ಒಂದಿಡೀ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡುತ್ತೆ, ಅದನ್ನು ಬೆಳೆಸುತ್ತೆ. ಆ ಇನ್ವಾಲ್ವ್ಮೆಂಟ್ನ ಇದು ಹೇಳ್ತೇನೆ. ಇನ್ವಾಲ್ವ್ಡ್ ಆಗಿ ಈಗ ಎಷ್ಟೋ ಸಲ ನಮಗೆ ನಾಟಕಗಳಲ್ಲಿ ನಾಟಕ ಮಾಡುವಾಗ ಮುಂದೆ ಒಂದು 6ರಿಂದ 8 ಜನ ಇರ್ತಾರೇನೋ ಅಷ್ಟೇ, ಹೆಚ್ಚಿನ ಸಲ ಆಡಿಯನ್ಸ್ ಇಲ್ಲದೆ ಹೋದಾಗಲೂ ಸ್ಟೇಜ್ ಹತ್ತಿ ಆಡಿಯನ್ಸ್ ಜಾಗ ಕತ್ತಲಾಗಿ ನಮ್ಮ ಮೇಲೆ ಬೆಳಕು ಬೀಳ್ತಿದ್ದ ಹಾಗೆ ಅಲ್ಲಿ ಕಡಿಮೆ ಜನ ಇದ್ದಾರೆ, ಸುಮ್ಮನೆ ಡೈಲಾಗ್ ಒಪ್ಪಿಸಿ ಹೋಗೋಣ ಅಂತ ಯಾವ ನಟನಿಗೂ ಅನಿಸೋದಿಲ್ಲ. ಮುಖದ ಮೇಲೆ ಬೆಳಕು ಬಿದ್ದ ಹಾಗೆ, ರಂಗಭೂಮಿ ಮೇಲೆ ಹತ್ತುತ್ತಿದ್ದ ಹಾಗೆ ನಾವು ಆ ಪಾತ್ರವಾಗಿ ಬದಲಾಗ್ತೀವಿ. ಆ ತನ್ಮಯತೆ ಬರುತ್ತೆ. ಆದಾಗ ಮಾತ್ರ ಆತ ಒಳ್ಳೆಯ ನಟನಾಗಬಲ್ಲ, ಒಳ್ಳೆಯ ನಟಿಯಾಗಬಲ್ಲಳು. ಎದುರಿಗೆ ಎಷ್ಟು ಜನ ಇದ್ದಾರೆ? 6 ಜನ ಇದ್ದಾರೆ ಅಷ್ಟೇ, ಕಲ್ತಿದ್ದು ಒಪ್ಪಿಸಿ ಹೋಗೋಣ ಅಂತ ಅನ್ನಿಸ್ಬಿಟ್ರೆ ಅವರು ಆ ಕೆಲಸಕ್ಕೆ ಅರ್ಹರೇ ಅಲ್ಲ. ಹಾಗೆಯೇ ನಾವು ಆ ಕೆಲಸದಲ್ಲಿ ತೊಡಗಿಕೊಂಡ್ರೆ ಫಲಾಫಲಗಳನ್ನ ಬಿಟ್ಟು ತಾದಾತ್ಮ್ಯದಿಂದ ಕೆಲಸ ಮಾಡಿದ್ರೆ, ಇನ್ವಾಲ್ವ್ಡ್ ಆಗಿ ಕೆಲಸ ಮಾಡಿದ್ರೆ ಒಳ್ಳೆಯದಾಗೇ ಆಗುತ್ತೆ. ನಾವು ಬೆಳಿತೀವಿ, ನಮ್ಮ ಜೊತೆ ನಮ್ಮನ್ನು ನೆಚ್ಚಿದವರು, ನಮಗೆ ಕೆಲಸ ಕೊಟ್ಟವರು ಕೂಡ ಬೆಳೀತಾರೆ. ಆ ಒಟ್ಟಿಗೆ ಬೆಳೆಯುವ ಸುಖ ದಕ್ಕೋದು ಯಾವಾಗಂದರೆ ನಾವು ಒಳಗೊಂಡಾಗ, ಇನ್ವಾಲ್ವ್ ಆದಾಗ. ಆ ಇನ್ವಾಲ್ವ್ಮೆಂಟ್ನ ಶಬರಿಯ ಹೋಲಿಕೆಯ ಜೊತೆಗೆ ಹೇಳ್ಕೊಡ್ತಾ ಹೋಗ್ತಾರೆ DVG. ತನ್ನ ಸಂತುಷ್ಟಿ ಪರಿಪೂರ್ಣವಪ್ಪುದು ರಾಮ ಸಂತುಷ್ಟಿಯಿಂದ. ನಾನು ಕೆಲಸ ಮಾಡೋ ಜಾಗ, ನನ್ನ ಕುಟುಂಬ, ನನ್ನ ಮನೆ ಎಲ್ಲರೂ ಬೆಳೆದಾಗ, ಒಟ್ಟಿಗೆ ಬೆಳೆದಾಗ ಮಾತ್ರ ನಾನು ಸಂತುಷ್ಟಿಯಾಗಿರೋದಕ್ಕೆ ಸಾಧ್ಯ, ನಾನು ಸಂತೋಷವಾಗಿರೋದಕ್ಕೆ ಸಾಧ್ಯ. ನಾವಿವಾಗ ಈ ನನ್ನ ಲೈಫ್ ಕಾನ್ಸೆಪ್ಟ್ ಇದೆಯಲ್ಲ, ಅದು ಎಷ್ಟು ಇರ್ರೆಲೆವೆಂಟ್ ಅನ್ನೋದು ಈ ಕಗ್ಗದಿಂದ ಗೊತ್ತಾಗುತ್ತೆ. ನನ್ನ ಲೈಫ್ ಇದು, ನಾನು ಸಂತೋಷವಾಗಿರಬೇಕು ಅಂತ ನಾವು ಯೋಚನೆ ಮಾಡಿದ್ರೆ, ನನ್ನ ಲೈಫ್ ಅನ್ನೋದು ನಮ್ಮ ಸೋಷಿಯಲ್ ಅನಿಮಲ್ ಆಗಿ ನಮಗೆ ನನ್ನ ಲೈಫ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಈ ಜಗತ್ತಿನಲ್ಲಿ. ನಾನು ಸಂತೋಷವಾಗಿರಬೇಕು ಅಂದರೆ ಹೇಗೆ? ನನ್ನ ಅಕ್ಕನೋ ತಂಗಿನೋ ನನ್ನ ಮಕ್ಕಳೋ ಸಂಕಟ ಪಡ್ತಾ ಇದ್ದರೆ, ನನ್ನ ತಂದೆ ತಾಯಿನೋ ಅತ್ತೆ ಮಾವಂದರೋ ಒದ್ದಾಡ್ತಾ ಇದ್ದರೆ ನಾನು ಸಂತೋಷವಾಗಿರೋಕ್ಕೆ ಹೇಗೆ ಸಾಧ್ಯ? ಅವರೆಲ್ಲರೂ ಸಂತೋಷವಾಗಿದ್ದಾಗ ಮಾತ್ರ ನಾನು ಸಂತೋಷವಾಗಿರೋದಕ್ಕೆ ಸಾಧ್ಯ. ಹಾಗೆ ಸಹಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ. ನಾವು ಧನ್ಯರಾಗೋದಕ್ಕೆ ಇರುವ ಏಕೈಕ ವಿಧಾನ ಅಂದರೆ ನಮ್ಮ ಸುತ್ತಮುತ್ತಲಿನವರನ್ನು ಸಂತೋಷವಾಗಿಟ್ಕೊಂಡು ಆ ಮೂಲಕ ನಾವು ಬೆಳೆಯೋದು, ಅಥವಾ ನಾವು ಬೆಳೆಯುವ ಮೂಲಕ ಎಲ್ಲರನ್ನೂ ಸಂತೋಷವಾಗಿಡೋದು, ಎಲ್ಲರನ್ನೂ ಬೆಳೆಸುವುದು. ಈ
ಇಂಟರ್ ಡಿಪೆಂಡೆನ್ಸಿನೇ ನಮ್ಮ ಸಮಾಜವಾಗಿ ಬದಲಾಗಿರೋದು. ಈ ಸಮಾಜವನ್ನು ಮುಂದುವರಿಸುವ ಇಷ್ಟು ಸರಳ ಸೂತ್ರವನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು ಅಂತ ನನಗನ್ಸುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.